ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಪ್ರಪ್ರಥಮವಾಗಿ ನನ್ನ ವಿಡಿಯೋಗೆ ನೋಡ್ತಾ ಇದ್ದೀರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಇವತ್ತಿನ ಪ್ರಮುಖವಾದ ಟಾಪಿಕ್ ಏನಂತ ಹೇಳಿದ್ರೆ, ನೋಟ್ರಿ ವಕೀಲರು ಅಂದರೆ ಏನು, ನೋಟರಿ ಅಂದರೆ ಏನು, ಯಾವ ದಾಖಲೆಗಳನ್ನು ನೋಟರಿ ಮಾಡಿಸ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ ನೋಟರಿ ವಕೀಲರು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಾರು LLB ಪದವಿನ ಪಡ್ಕೊಂಡು ವೃತ್ತಿಯನ್ನು ಮಾಡ್ಕೊಂಡು ಬಂದಿರ್ತಾರೋ ಅಂಥವರು ನೋಟರಿಗೆ ಒಂದು ಅಪ್ಲಿಕೇಶನನ್ನು ಹಾಕಿ ನೋಟರಿ ವಕೀಲರಾಗಿ ನೇಮಕಾತಿಯನ್ನು ಮಾಡ್ಬೋದು ಸ್ನೇಹಿತರೆ. ಅವರಿಗೆ ಒಂದು ಅನುಭವ ಇರಬೇಕು, ವಕೀಲ ವೃತ್ತಿಯಲ್ಲಿ 10 ವರ್ಷಗಳ ಅನುಭವ ಆಗಿರಬೇಕು. SC ST ಅಥವಾ ಮಹಿಳಾ ಮೀಸಲಾತಿಗೆ 7 ವರ್ಷದ ಅನುಭವ ಇದ್ದರೆ ಸಾಕು, ನೋಟರಿ ವಕೀಲರಾಗಿ ಅವರು ಕರ್ತವ್ಯ ನಿರ್ವಹಿಸ್ಬೋದು. ಉಳಿದ ಬೇರೆ ವಕೀಲರು ಜನರಲ್ ಯಾರು ಬರ್ತಾರೆ ಅವ್ರಿಗೆ 10 ವರ್ಷಗಳ ಒಂದು ವಕೀಲ ವೃತ್ತಿಯಲ್ಲಿ ಅನುಭವ ಇರಬೇಕು. ಯಾಕಂತ ಹೇಳಿದ್ರೆ ನೋಟರಿ ಎಲ್ಲರಿಗೂ ಕೊಡೋದಿಲ್ಲ, ಕೊಟ್ಟ ತಕ್ಷಣ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಅಟೆಸ್ಟೇಟ್ ಮಾಡಿ ಮಾಡದೆ ಮಾಡಿಬಿಡ್ತಾರೆ. ಹಾಗಾಗಿ 10 ವರ್ಷಗಳ ಕಾಲ ನಿಗದಿ ಮಾಡಿರ್ತಾರೆ. ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಒಂದು ಆಯ್ಕೆ ಮಾಡ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದನೂ ಆಯ್ಕೆ ಮಾಡ್ಬೋದು ಸ್ನೇಹಿತರೆ. ಯಾವಾಗ ಕಾಲ್ಫರ್ ಆಗುತ್ತೆ ಗೌರ್ಮೆಂಟಿಂದ ಯಾವಾಗ ಕಾಲ್ಫರ್ ಆಗುತ್ತೆ ನೋಟ್ರಿಗೆ, ಆವಾಗಲೇ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ಮೇಲೆ ಒಂದು ಫೈನಲ್ ಲಿಸ್ಟ್ ಬಿಟ್ಟು ಇಂಥವರು ನೋಟ್ರಿಗೆ ಆಯ್ಕೆ ಆಗಿದ್ದಾರೆ ಅಂತೇಳಿ ಒಂದು ಆಯ್ಕೆನ ಮಾಡ್ತಾರೆ ಸ್ನೇಹಿತರೆ. ಈ ನೋಟ್ರಿಯ ಅವಧಿ 5 ವರ್ಷ ಇರುತ್ತೆ. 5 ವರ್ಷದ ನಂತರದಲ್ಲಿ ಅವರು 5 ವರ್ಷಕ್ಕೊಂದ್ಸಲ ಒಮ್ಮೆ ರಿನ್ಯೂವಲ್ ಮಾಡ್ಕೋತಾ ಬರ್ತಾ ಇರಬೇಕು ಸ್ನೇಹಿತರೆ. ಇದು ನೋಟರಿ ವಕೀಲರನ್ನ ಹೇಗೆ ನೇಮಕ ಮಾಡ್ಕೋತಾರೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನೋಟರಿ ಅವರ ಕೆಲಸ ಏನಿದೆ ಏನಂತ ಹೇಳಿದ್ರೆ, ಒಂದು ಅಫಿಡವಿಟ್ನ ಅಟೆಸ್ಟೇಟ್ ಮಾಡೋದು, ಪ್ರಮಾಣ ಪತ್ರ ಗುರ್ಸೋದು. ಏನೋ ಒಂದು ಪ್ರಮಾಣ ಪತ್ರ, ಈಗ ಎಲ್ಲ ಕಡೆನೂ ಒಂದು ಪ್ರಮಾಣ ಪತ್ರ ಸಲ್ಲಿಸಿ ಅಂತ ಕೇಳ್ತಾರೆ. ಎಕ್ಸಾಂಪಲ್ಲು ಒಂದು ವಂಶವೃಕ್ಷ ಕೇಳ್ಬೋದು, ಯಾವುದೋ ಒಂದು ಬ್ಯಾಂಕಿಗೆ ಹೋದರೆ ಯಾವುದೋ ಒಂದು ರಿಸಿಪ್ಟ್ ಕಳೆದೋಗಿದೆ ಅಂತ ಹೇಳಿದ್ರು ಒಂದು ಅಫಿಡವಿಟನ್ನು ತಗೊಬನ್ನಿ, ಪ್ರಮಾಣ ಪತ್ರವನ್ನು ತಗೊಬನ್ನಿ ಅಂತ ಹೇಳ್ತಾರೆ. ಪ್ರಮಾಣ ಪತ್ರ ಏನಂತ ಮಾಡ್ತಾರೆ ಅಂತ ಹೇಳಿದ್ರೆ, ಹೌದು ಈ ವ್ಯಕ್ತಿ ಹೇಳ್ತಾ ಇರೋದು ಸತ್ಯ ಅಂತ ಹೇಳಿ ಒಂದು ದೃಢೀಕರಿಸಿ ಕೊಡೋದನ್ನು ಪ್ರಮಾಣ ಪತ್ರ ಅಂತ ಹೇಳ್ತಾರೆ ಸ್ನೇಹಿತರೆ. ಅದನ್ನು ನೋಟರಿ ವಕೀಲರು ಮಾಡಿಕೊಡ್ತಾರೆ. ನಂತರದಲ್ಲಿ ಏನಾಗ್ಬೋದು, ಅದು ಬಿಟ್ಟು ಏನು ಮಾಡ್ಬೋದು ಅಂದರೆ, ರೆಂಟ್ ಅಗ್ರಿಮೆಂಟು, ಲೀಸ್ ಅಗ್ರಿಮೆಂಟು, ಅಡಮಾನ, ಭೋಗ್ಯ ಅವೆಲ್ಲವೂ ಸಹ ನೋಟರಿ ವಕೀಲರು ಮಾಡಿಸ್ಬೋದು. ಅವರಿಂದ ಮಾಡಿಸೋದು ಸಹ ಒಂದು ಲೀಗಲಿ ವ್ಯಾಲಿಡ್ ಆಗಿರುತ್ತೆ. ಅದು ಬಿಟ್ಟರೆ ಸೇಲ್ ಅಗ್ರಿಮೆಂಟು ಸಹ ಮಾಡಿಸ್ಬೋದು, GPA ಸಹ ಮಾಡಿಸ್ಬೋದು ಸ್ನೇಹಿತರೆ. ಅದು ಸಹ ಲೀಗಲಿ ವ್ಯಾಲಿಡ್ ಆಗಿರುತ್ತೆ ಸ್ನೇಹಿತರೆ. ಅದು ಬಿಟ್ಟರೆ ಇನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ, ಏನೋ ಒಂದು ಕಾಪಿ ನಕಲು ಪ್ರತಿ ಕೊಟ್ಟಿರ್ತಾರೆ, ಒಂದು ಮಾಸ್ ಕಾರ್ಡ್ ಆಗಿರ್ಬೋದು ಅಥವಾ TC ಆಗಿರ್ಬೋದು, ನಿಮ್ಮ ಹತ್ರ ಒರಿಜಿನಲ್ ಇರುತ್ತೆ. ಒಂದು ಪ್ರಾಧಿಕಾರಕ್ಕೋ ಅಥವಾ ಒಂದು ಇಲಾಖೆಗೋ ಅದನ್ನು ಜೆರಾಕ್ಸ್ ಕಾಪಿ ಕೊಡಬೇಕು ಅಂತೇಳಿ ಜೆರಾಕ್ಸ್ ಕಾಪಿ ಒಪ್ಪೋದಿಲ್ಲ, ಅದನ್ನು ದೃಢೀಕರಿಸಬೇಕು. ಅದನ್ನು ದೃಢೀಕರಿಸುವಂತಹ ಕೆಲಸ ಯಾರು ಮಾಡ್ತಾರೆ ಅಂದರೆ ನೋಟರಿ ವಕೀಲರು ಮಾಡ್ತಾರೆ. ಒಂದು ಒರಿಜಿನಲ್ನ ನೋಡ್ತಾರೆ, ಎರಡನ್ನೂ ಕಂಪೇರ್ ಮಾಡಿಬಿಟ್ಟು ಹೌದು ಒರಿಜಿನಲ್ ಏನು ತಂದಿದ್ದಾರೆ ಅದೇ ಜೆರಾಕ್ಸ್ ಪ್ರತಿನೂ ಇದೆ ಅಂತೇಳಿ ಅದನ್ನು ದೃಢೀಕರಿಸಿ ಇದು ಈ ಒರಿಜಿನಲ್ಲಿನ ನಕಲು ಅಂತೇಳಿ ದೃಢೀಕರಣ ಮಾಡಿ ನಿಮ್ಗೆ ಕೊಡ್ತಾರೆ ಸ್ನೇಹಿತರೆ. ಅದು ಸಹ ನೋಟರಿ ವಕೀಲರ ಮುಖಾಂತರ ನೀವು ಮಾಡಿಸ್ಬೇಕಾಗತ್ತೆ. ಮತ್ತು ಯಾವ್ದಾರ ಒಂದು ರೆಂಟ್ ಅಗ್ರಿಮೆಂಟ್ ಆಗಿರ್ಬೋದು, ಸೇಲ್ ಅಗ್ರಿಮೆಂಟ್ ಆಗಿರ್ಬೋದು ಅಥವಾ ಲೀಸ್ ಅಗ್ರಿಮೆಂಟ್ ಆಗಿರ್ಬೋದು, ಅಂಥ ಸಂದರ್ಭದಲ್ಲಿ ನೋಟಿಯವರ ಮುಂದೆ ನೋಂದಣಿಯನ್ನು ಮಾಡಿಸ್ಕೋಬೇಕಾಗತ್ತೆ. ಒಂದು ಸೇಲ್ ಅಗ್ರಿಮೆಂಟ್ ಅಥವಾ ರೆಂಟ್ ಅಗ್ರಿಮೆಂಟನ್ನು ಮಾಡಿಸ್ತೀರಾ ಅಂತ ಹೇಳಿದ್ರೆ, ರೆಂಟ್ ಅಗ್ರಿಮೆಂಟ್ ಮಾಡಿಸಿದ ನಂತರದಲ್ಲಿ ನೋಟರಿ ಅವರ ಒಂದು ಲರ್ಜರ್ ಬುಕ್ ಇರುತ್ತೆ. ಒಂದು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಒಂದು ಹೆಂಗೆ ಎಂಟ್ರಿ ಮಾಡಿಸ್ಕೋತಾರೋ ಅದೇ ರೀತಿ ಇವ್ರ ಹತ್ರನೂ ಒಂದು ಲರ್ಜರ್ ಇಟ್ಟಿರ್ತಾರೆ. ಅದರಲ್ಲಿ ಏನು ಡಾಕ್ಯುಮೆಂಟ್ ಏನೋ ಸೇಲ್ ಅಗ್ರಿಮೆಂಟಾ, ಸೇಲ್ ಡೀಡಾ ಅಥವಾ ರೆಂಟ್ ಅಗ್ರಿಮೆಂಟಾ ಅಂತೇಳಿ ಬರೆದು ಇಬ್ಬರು ಪಕ್ಷಗಾರರ ಹೆಸರನ್ನ ಬರೆದು ಸಿಗ್ನೇಚರ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಬರೆದು ಮತ್ತು ಸಿಗ್ನೇಚರನ್ನು ತಗೊಂಡು ಕಳಿಸ್ತಾರೆ ಸ್ನೇಹಿತರೆ. ಅದು ವ್ಯಾಲಿಡ್ ಡಾಕ್ಯುಮೆಂಟ್ ಆಗಿರುತ್ತೆ. ಮುಂದೆ ಯಾವುದಾದ್ರು ಒಂದು ದಿನಕ್ಕೆ ಯಾವುದೋ ಒಂದು ಕಾರಣಕ್ಕಾಗಿ ನ್ಯಾಯಾಲಯಕ್ಕೆ ಈ ಡಾಕ್ಯುಮೆಂಟನ್ನು ಕೊಡಬೇಕು ಅಂತ ಇದ್ದರೆ ಅಂಥ ಸಂದರ್ಭದಲ್ಲೂ ಸಹ ಅದು ಊರ್ಜಿತ ಆಗುತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ನೋಟರಿ ವಕೀಲರನ್ನು ಸಹ ಕರೆಸಿ ಒಂದು ವಿಚಾರಣೆ ಮಾಡಿಸ್ಬೋದು. ಯಾರೋ ಒಬ್ಬ ವಕೀಲರು ನೋಟರಿ ಮಾಡಿರ್ತಾರೆ, ಅಟೆಸ್ಟೇಟ್ ಮಾಡಿರ್ತಾರೆ, ಹೌದು ಈ ಸೇಲ್ ಅಗ್ರಿಮೆಂಟ್ ನನ್ನ ಮುಂದೆ ಆಗಿದೆ ಅಥವಾ ರೆಂಟ್ ಅಗ್ರಿಮೆಂಟ್ ನನ್ನ ಮುಂದೆ ಆಗಿದೆ ಅಥವಾ ಲೀಸ್ ಅಗ್ರಿಮೆಂಟ್ ನನ್ನ ಮುಂದೆ ಆಗಿದೆ ಅಂತೇಳಿ ಒಂದು ಅಟೆಸ್ಟೇಟ್ ಮಾಡಿರ್ತಾರೆ, ಅಡ್ಮಿಟೆಡ್ ಬಿಫೋರ್ ಮೀ ಅಂತ ಹೇಳ್ತಾರೆ. ಅದಾಗಿದ್ದರೆ ಅಂಥ ಸಂದರ್ಭದಲ್ಲಿ ಅವ್ರನ್ನೂ ಸಹ ನ್ಯಾಯಾಲಯಕ್ಕೆ ಕರೆಸಿ ವಿಚಾರಣೆನ ತಗೋಬೋದು. ಮತ್ತು ಏನು ಡೈರಿ ಇಲ್ಲಿ ಎಂಟ್ರಿ ಮಾಡಿರ್ತಾರೆ, ಆ ದಿನಾಂಕದಂದು ಇದು ಆಗಿತ್ತು, ಟ್ರಾನ್ಸಾಕ್ಷನ್ ಆಗಿತ್ತು ಅಂತ ಎಂಟ್ರಿ ಮಾಡಿರ್ತಾರೆ, ಅದು ಸಹ ನ್ಯಾಯಾಲಯಕ್ಕೆ ಕೊಟ್ಟರೆ ಅದು ಸಹ ಒಂದು ವ್ಯಾಲಿಡ್ ಎವಿಡೆನ್ಸ್ ಆಗಿ ಪರಿಗಣನೆ ಮಾಡುತ್ತೆ ನ್ಯಾಯಾಲಯ ಸ್ನೇಹಿತರೆ. ಯಾವೆಲ್ಲ ನೋಟರಿ ವಕೀಲರು ಯಾವೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ, ಸೇಲ್ ಡೀಡ್ ಮಾಡಬಾರ್ದು. ಸೇಲ್ ಡೀಡು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಸರಿಯಾದ ಟ್ಯಾಕ್ಸನ್ನು ಕಟ್ಟಿಯೇ
ಸೇಲ್ ಡೀಡನ್ನು ಮಾಡ್ಕೋಬೇಕು ಸ್ನೇಹಿತರೆ. ನೋಟ್ರಿ ವಕೀಲರ ಮುಂದೆ ಒಂದು ಏನು ಕ್ರಯಪತ್ರ ಮಾಡಿಕೊಂಡ್ರೆ ಅದು ಊರ್ಜಿತ ಆಗೋದಿಲ್ಲ. ಮತ್ತು ಗಿಫ್ಟ್ ಡೀಡ್ ಆಗಿರ್ಬೋದು, ದಾನಪತ್ರವೂ ಸಹ ಅದಕ್ಕೆ ಸರಿಯಾದ ಒಂದು ಶುಲ್ಕವನ್ನು ಪಾವತಿ ಮಾಡಿ ಸರ್ಕಾರಕ್ಕೆ ದಾನಪತ್ರನ ಮಾಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ನೋಟ್ರಿ ವಕೀಲರ ಮುಖಾಂತರ ನೋಟ್ರಿಯವರ ಕಚೇರಿಯಲ್ಲೇ ಡೈವರ್ಸ್ ಪೇಪರ್ನ ತಗೊಬಿಡ್ತಾರೆ. ಒಂದು ಅಫಿಡೇವಿಟ್ ಮಾಡಿಕೊಂಡು ಈ ರೀತಿಯಾಗಿ ಮದುವೆ ಆಗಿದ್ದು ಈ ರೀತಿ ನಾವು ಬಿಡುಗಡೆ ಆಗ್ತಾ ಇದೀವಿ ಅಂತೇಳಿ ಒಂದು ನೋಟ್ರಿಯಲ್ಲೇ ಒಂದು ಡೈವರ್ಸ್ ಪೇಪರ್ನ ರೆಡಿ ಮಾಡಿಸ್ಕೊಬಿಡ್ತಾರೆ. ಅದು ಸಹ ಮಾಡೋದಿಲ್ಲ, ಅದು ಮಾನ್ಯತೆ ಇರೋದಿಲ್ಲ. ನ್ಯಾಯಾಲಯದಲ್ಲಿ ಕೊಟ್ಟರೆ ಅದು ಊರ್ಜಿತ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇಂದಿಷ್ಟು ಏನೇನೆಲ್ಲ ಹೇಳಿದೆ ಆ ಡಾಕ್ಯುಮೆಂಟ್ ಮಾತ್ರ ನೋಟ್ರಿ ವಕೀಲರ ಹತ್ರ ಮಾಡಿಸ್ಬೇಕು. ಇನ್ನುಳಿದ ಡಾಕ್ಯುಮೆಂಟ್ ಏನಿದ್ರು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅಥವಾ ಡೈವರ್ಸ್ ಅಂತ ಆ ಥರ ಬಂದರೆ ಅದು ನ್ಯಾಯಾಲಯದಲ್ಲೇ ಆಗಬೇಕು ಸ್ನೇಹಿತರೆ. ಬೇರೆ ಎಲ್ಲೂ ಮಾಡಿದರೂ ಸಹ ಅದು ಊರ್ಜಿತ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.